ಮೋದಿಜಿ ಹಾಗೂ ಅವರ ಸರ್ಕಾರ ದೇಶದ ಆರ್ಥಿಕತೆ 5 ಟ್ರಿಲಿಯನ್ ಆಗತ್ತೆ, 2047ರಲ್ಲಿ ದೇಶ ವಿಕಸಿತ ಭಾರತ್ ಆಗತ್ತೆ ಅಂತ ಹೇಳ್ತಾನೆ ಇದ್ದಾರೆ. 60 ತಿಂಗಳಲ್ಲೇ ಅಚ್ಚೇ ದಿನ್ ಬರುತ್ತೆ ಅಂತ ಹೇಳಿದವರು ಅವರೇ. ಹಾಗಾಗಿ ಈ 5 ಟ್ರಿಲಿಯನ್ ಹಾಗೂ ವಿಕಸಿತ್ ಭಾರತ್ ಕೂಡ ಇಂಥದ್ದೇ ಜುಮ್ಲಾ ಅಂತ ಟೀಕೆನೂ ಬಂದಿತ್ತು. ಈಗ ದೇಶದ ಆರ್ಥಿಕತೆಯನ್ನ 2035ರ ವೇಳೆಗೆ $8 ಟ್ರಿಲಿಯನ್ ಗೆ ಬೆಳೆಸುವ ಬಗ್ಗೆ ಇನ್ಫೋಸಿಸ್ನ ಸಹಸ್ಥಾಪಕ ಆಧಾರ್ನ ರೂವಾರಿ ನಂದನ್ ನೀಲೇಕಣಿ ಒಂದು ಪ್ಲಾನ್ ಹೇಳಿದ್ದಾರೆ. ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ ಅವರು ಭಾರತದ ಆರ್ಥಿಕ ಬೆಳವಣಿಗೆಯನ್ನ 6ರಿಂದ 8ಕ್ಕೆ ಹೆಚ್ಚಿಸೋಕೆ ಮತ್ತು 2035ರ ವೇಳೆಗೆ ಅದನ್ನ $8 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡೋಕೆ 4 ಪ್ರಮುಖ ಸಲಹೆಗಳನ್ನ ನೀಡಿದ್ದಾರೆ. ಆ ಸಲಹೆಗಳು ನಮ್ಮ ಆರ್ಥಿಕತೆಯಲ್ಲಿನ ದೋಷಗಳು ಮತ್ತು ಅಸಮಾನತೆಗಳ ಬಗ್ಗೆ ತಿಳಿಸ್ತಾನೆ ಸಂಭಾವ್ಯ ಬೆಳವಣಿಗೆಯ ನಿರೀಕ್ಷೆಗಳನ್ನು ಮೂಡಿಸುತ್ತೆ. ಮೊದಲು ನಮ್ಮ ಆರ್ಥಿಕತೆಯಲ್ಲಿನ ದೋಷಗಳು ಮತ್ತು ಅಸಮಾನತೆಗಳನ್ನ ಕೊಂಚ ಗಮನಿಸೋದಾದ್ರೆ 788 ಜಿಲ್ಲೆಗಳಲ್ಲಿ ಕೇವಲ 13 ಜಿಲ್ಲೆಗಳು ಭಾರತದ ಒಟ್ಟು ಜಿಡಿಪಿಯ ಅರ್ಧದಷ್ಟು ಕೊಡುಗೆಯನ್ನ ನೀಡುತ್ತೆ. ಬಿಹಾರದ ತಲಾ ಜಿಡಿಪಿ ತೆಲಂಗಾಣದ ತಲಾ ಜಿಡಿಪಿಯ 6ನೇ ಒಂದು ಭಾಗ ಮಾತ್ರವಾಗಿದೆ. ಟಾಪ್ 10% ಜನರು ಒಟ್ಟು ಆದಾಯದ 60% ಗಳಿಸ್ತಾರೆ. 1% ಜನರು ಮಾತ್ರ ವಾರ್ಷಿಕ 53 ಲಕ್ಷ ಗಳಿಸ್ತಾರೆ. 10% ಜನರು ಮಾತ್ರ ವಾರ್ಷಿಕ 13.5 ಲಕ್ಷ ರೂಪಾಯಿ ಗಳಿಸ್ತಾರೆ. ಮಧ್ಯಮ ಹಂತದ 40% ಜನರು ವಾರ್ಷಿಕ 1.65 ಲಕ್ಷ ಗಳಿಸ್ತಾರೆ. ಕೆಳಮಟ್ಟದಲ್ಲಿರುವ 50% ಜನರು ವಾರ್ಷಿಕವಾಗಿ $71,163 ಗಳಿಸ್ತಾರೆ. ಭಾರತದ ಕಾರ್ಮಿಕ ಉತ್ಪಾದಕತೆ ಗಂಟೆಗೆ $7 ಆಗಿದೆ. ಇದು ಚೀನಾದಲ್ಲಿ ಗಂಟೆಗೆ $28, ಯುಕೆಯಲ್ಲಿ ಗಂಟೆಗೆ $70 ಮತ್ತು ಯುಎಸ್ನಲ್ಲಿ ಗಂಟೆಗೆ $82 ಇದೆ. ಸಣ್ಣ ವ್ಯವಹಾರಗಳಿಗೆ ಬಂಡವಾಳದ ಬೇಡಿಕೆ ಮತ್ತು ಪೂರೈಕೆಯ ನಡುವೆ $530 ಬಿಲಿಯನ್ ಅಂತರ ಇದೆ. ಪ್ರಸ್ತುತ ಪೂರೈಕೆ $289 ಬಿಲಿಯನ್ ಆಗಿದ್ದು ಬೇಡಿಕೆ $819 ಬಿಲಿಯನ್ ಇದೆ. ಈಗ ಇವೆಲ್ಲಕ್ಕೂ ಪರಿಹಾರ ಅನ್ನುವಂತೆ ನೀಲೇಕಣಿ ಅವರು ಕೊಟ್ಟ 4 ಸಲಹೆಗಳು ಏನು ಅಂದ್ರೆ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ, ಬಂಡವಾಳ ಅಂದ್ರೆ ಕ್ಯಾಪಿಟಲ್, ಉದ್ಯಮಶೀಲತೆ ಅಂದ್ರೆ ಎಂಟರ್ಪ್ರೆನರ್ಶಿಪ್ ಮತ್ತು ಔಪಚಾರಿಕೀಕರಣ ಅಂದ್ರೆ ಫಾರ್ಮಲೈಸೇಷನ್ ಅಂದ್ರೆ ಅನೌಪಚಾರಿಕ ವಲಯದಿಂದ ಉದ್ಯೋಗ ಭದ್ರತೆ ಇರುವ ಔಪಚಾರಿಕ ವಲಯಕ್ಕೆ ಉದ್ಯೋಗಗಳ ಸ್ಥಳಾಂತರ, ಜೊತೆಗೆ ಭೂಮಿ ದಾಖಲೆಗೆ, ಬಂಡವಾಳ ಹೂಡಿಕೆಗೆ ಹಾಗೂ ಕಾನೂನುಗಳನ್ನು ಸರಳಗೊಳಿಸೋಕೆ ಎಐ ತಂತ್ರಜ್ಞಾನವನ್ನ ವ್ಯಾಪಕವಾಗಿ ಬಳಸುವ ಬಗ್ಗೆನೂ ನೀಲೇಕಣಿಯವರು ಪ್ರಸ್ತಾಪ ಇಟ್ಟಿದ್ದಾರೆ. ನೀಲೇಕಣಿಯವರು ತಮ್ಮ ಕ್ಷೇತ್ರದಲ್ಲಿನ ದೊಡ್ಡ ಸಾಧನೆಗಾಗಿ ಗುರುತಾದವರು. ಮನಮೋಹನ್ ಸಿಂಗ್ ಸರ್ಕಾರ ಅವರಿಗೆ ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಗುರುತಿನ ಚೀಟಿ ನೀಡುವಂತೆ ಒಂದು ಪುಟದ ನಿರ್ದೇಶನ ನೀಡಿದ್ದಾಗ ಅದು ಹೇಗೆ ಅನ್ನೋದನ್ನ ಹೇಳಿರಲಿಲ್ಲ. ನೀಲೇಕಣಿ ಅದನ್ನ ವಿಶ್ವದ ಅತಿದೊಡ್ಡ ಬಯೋಮೆಟ್ರಿಕ್ ಐಡಿ ವ್ಯವಸ್ಥೆಯಾದ ಆಧಾರ್ ಆಗಿ ರೂಪಿಸಿದ್ರು. ನೀಲೇಕಣಿ ಅವರು ಈಗ $8 ಟ್ರಿಲಿಯನ್ ಆರ್ಥಿಕತೆಯ ಮಾರ್ಗಸೂಚಿ ರೂಪಿಸಿದ್ದಾರೆ. ಆದರೆ 3ನೇ ಅವಧಿಯಲ್ಲಿ ಮೋದಿ ಅವರ ಆದ್ಯತೆಗಳು ಬೇರೆ ಇವೆ ಅಂತ ಹೇಳಲಾಗ್ತಿದೆ. 3ನೇ ಅವಧಿಯಲ್ಲಿ ಅವರು ರಾಜಕೀಯ ಉಳಿವಿನ ಕಡೆ ಹೆಚ್ಚು ಗಮನ ಕೊಡುವಂತಾಗಿದೆ. ಮಿತ್ರ ಪಕ್ಷಗಳನ್ನ ಸಂಭಾಳಿಸೋದು ಅಗತ್ಯವಾಗ್ಬಿಟ್ಟಿದೆ. ತ್ರಿಭಾಷಾ ನೀತಿ, ಗಡಿ ನಿರ್ಣಯ, ಏಕಕಾಲಿಕ ಚುನಾವಣೆಗಳು ಮತ್ತು ವಕ್ಫ್ ಮಸೂದೆಯಂತಹ ವಿವಾದಾತ್ಮಕ ವಿಷಯಗಳು ಆದ್ಯತೆಯ ವಿಷಯಗಳಾಗಿವೆ. ಮೋದಿ ಸರ್ಕಾರ ಈಗಾಗಲೇ ಸ್ಯಾಚುರೇಷನ್ ಮಟ್ಟಕ್ಕೆ ತಲುಪಿದೆ ಅನ್ನೋ ಮಾತುಗಳು ಇವೆ. ಮೊದಲ ಅವಧಿಯಲ್ಲಿ ಭೂಸ್ವಾಧೀನ ಮಸೂದೆ ಮತ್ತು 2ನೇ ಅವಧಿಯಲ್ಲಿ ಕೃಷಿ ಕಾನೂನುಗಳನ್ನ ಹಿಂತೆಗೆದುಕೊಂಡ ನಂತರ 3ನೇ ಅವಧಿಯಲ್ಲಿ ಯಾವುದೇ ಉತ್ಸಾಹ ಮೋದಿ ಸರ್ಕಾರಕ್ಕೆ ಇದ್ದಂತಿಲ್ಲ. 2029ರ ವೇಳೆಗೆ ಭಾರತ 3ನೇ ಅತಿದೊಡ್ಡ ಆರ್ಥಿಕತೆಯಾಗುವ ಬಗ್ಗೆ ಅವರು ಮಾತನಾಡ್ತಾರೆ. ಆದರೆ ತಲಾ ಆದಾಯದ ವಿಷಯದಲ್ಲಿ ನಾವು ಎಲ್ಲಿದ್ದೀವಿ ಅನ್ನೋದ್ರ ಬಗ್ಗೆ ಎಂದಿಗೂ ಅವರು ಮಾತಾಡಿದ್ದೇ ಇಲ್ಲ. ಪ್ರಧಾನಿ ಮೋದಿ ಅವರ ಭಾಷಣಗಳನ್ನ ಕೇಳಿಸ್ಕೊಂಡ್ರೆ ಅಲ್ಲಿ ಬರೀ ವಿಪಕ್ಷಗಳ ಬಗೆಗಿನ ನಿಂದನೆಗಳೇ ಇರುತ್ತೆ. ಉಳಿದಂತೆ ಬಹುತೇಕ ಹಳೆಯ ಯೋಜನೆಗಳ ಕತೆ ಹೇಳಲಾಗತ್ತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಸಾಮಾನ್ಯವಾಗಿ ಅವರು 2020ರ ಗರೀಬ್ ಕಲ್ಯಾಣ್ ಯೋಜನೆ, 2019ರ ಹರ್ ಘರ್ ಜಲ್ ಅಭಿಯಾನ್, 2018ರ ಒಂದು ರಾಷ್ಟ್ರ ಒಂದು ಪಡಿತರ ಕಾರ್ಡ್, 2015ರ ಪ್ರಧಾನಮಂತ್ರಿ ಮುದ್ರಾ ಯೋಜನೆ, 2020ರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮತ್ತು 2023ರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗಳ ಬಗ್ಗೆ ಹೇಳ್ತಾರೆ. ಇದಲ್ಲದೆ 2018ರ ಆಯುಷ್ಮಾನ್ ಭಾರತ್ ಯೋಜನೆ, 2014ರ ಸ್ವಚ್ಛ ಭಾರತ್ ಮಿಷನ್, 2015ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು 2016ರ ಉಜ್ವಲ ಯೋಜನೆಗಳ ಬಗ್ಗೆ ಹೇಳ್ತಾರೆ. ಈ ಎಲ್ಲ ಯೋಜನೆಗಳು ಹೆಚ್ಚು ಕಡಿಮೆ ಅವರ ಮೊದಲ ಅವಧಿಯಲ್ಲೇ ಶುರುವಾದ ಯೋಜನೆಗಳಾಗಿವೆ. 2024ರ ಲೋಕಸಭೆ ಚುನಾವಣೆಗೆ ಮೊದಲು ಅವರು 3ನೇ ಅವಧಿಯ ಮೊದಲ 100 ದಿನಗಳ ಕ್ರಿಯಾ ಯೋಜನೆಗಳು ಮತ್ತು 5 ವರ್ಷಗಳ ಮಾರ್ಗಸೂಚಿಗಳನ್ನು ರೂಪಿಸೋಕೆ ತಮ್ಮ ಮಂತ್ರಿಗಳಿಗೆ ಸೂಚಿಸಿದ್ರು. ಆದರೆ ಅನಂತರ ಅವುಗಳ ಕಥೆ ಏನಾಯ್ತು ಅನ್ನೋದರ ಸುದ್ದಿನೇ ಇಲ್ಲ. ಮೋದಿ 3ನೇ ಅವಧಿಯ ಮೊದಲ 100 ದಿನಗಳಿಗಾಗಿ ಆಗಲೇ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ ಅಂತ ಟಾಮ್ ಮಾಡಿದ್ದ ಮಡಿಲ ಮೀಡಿಯಾಗಳು ಕೂಡ ಈಗ ಅದರ ಬಗ್ಗೆ ಬಾಯಿ ಮುಚ್ಕೊಂಡಿವೆ. ನೃಪೇಂದ್ರ ಮಿಶ್ರಾ ತಮ್ಮ ಮೊದಲ ಅವಧಿಯಲ್ಲಿ ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಅವರು ಪ್ರತಿದಿನವೂ ಎಲ್ಲ ಸಚಿವಾಲಯಗಳನ್ನ ಮಿಷನ್ ಮೋಡ್ ನಲ್ಲಿ ಇರಿಸುವ ವಲಯ ಪರಿಶೀಲನಾ ಸಭೆಗಳನ್ನ ನಡೆಸ್ತಾ ಇದ್ರು. ಪಿಕೆ ಮಿಶ್ರಾ ಬಂದ ಬಳಿಕ ಈ ಅಭ್ಯಾಸ ಸ್ವಲ್ಪ ಸಮಯದವರೆಗೆ ಮುಂದುವರಿತು, ನಂತರ ಕಡಿಮೆ ಆಯಿತು ಅಂತ ಹೇಳಲಾಗ್ತಿದೆ. ತಮ್ಮ ಸಚಿವಾಲಯಗಳಲ್ಲಿನ ಕೆಲಸಗಳನ್ನ ಪರಿಶೀಲಿಸೋಕೆ ವೈಯಕ್ತಿಕ ಕಾರ್ಯದರ್ಶಿಗಳ ಸಭೆಯನ್ನ ಆಗಾಗ ಕರೀತಾ ಇದ್ದ ಮೋದಿ ಈಗ ಅವನ್ನೂ ಬಹುತೇಕ ನಿಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮೋದಿ ಅವರಿಗೆ ಇರುವಂತೆ ಮೋದಿ ಮಂತ್ರಿಗಳಿಗೂ ತಮ್ಮದೇ ಆದ ಬೇರೆ ಬೇರೆ ಆದ್ಯತೆಗಳು ಇರುವ ಹಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.